ಚಿತ್ರದುರ್ಗದ ರೈಲ್ವೆ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಚಿತ್ರದುರ್ಗದ ರೈಲ್ವೆ ನಿಲ್ದಾಣವನ್ನು ತೋರಿಸುತ್ತೇನೆ. ಅದರ ಜೊತೆಗೆ ನಾನು ಚಿತ್ರದುರ್ಗದ ರೈಲ್ವೆ ನಿಲ್ದಾಣದಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಆ ಕಾರಣದಿಂದ ಹೊಸಪೇಟೆ ಟು KSR ಬೆಂಗಳೂರು ಪ್ಯಾಸೆಂಜರ್ ಟ್ರೈನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಆ ಕಾರಣದಿಂದ ಆ ಟ್ರೈನ್ ಬಗ್ಗೆ ಸ್ವಲ್ಪ ಕಿರಿದಾದ ಮಾಹಿತಿನೂ ಕೊಡುತ್ತೇನೆ, ಜೊತೆಗೆ ಆ ಟ್ರೈನನ್ನು ತೋರಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಜೊತೆಗೆ ಚಿತ್ರದುರ್ಗದ ರೈಲ್ವೆ ನಿಲ್ದಾಣ ಕೇವಲ ಒಂದು ಪ್ಲಾಟ್ಫಾರಮನ್ನು ಮಾತ್ರ ಹೊಂದಿದೆ. ಅಷ್ಟು ಚಿಕ್ಕದಾದ ರೈಲ್ವೆ ನಿಲ್ದಾಣ ಸ್ನೇಹಿತರೆ. ಬೇರೆ ಬೇರೆ ರೈಲ್ವೆ ನಿಲ್ದಾಣ 2 ಅಥವಾ 3 ಪ್ಲಾಟ್ಫಾರಮ್ಗಳು ಹೊಂದಿರುತ್ತದೆ. ಇದು ಜಿಲ್ಲೆ ರೈಲ್ವೆ ನಿಲ್ದಾಣ ಆಗಿದ್ದರೂ ಸಹ ಕೇವಲ ಒಂದೇ ಒಂದು ಪ್ಲಾಟ್ಫಾರಮನ್ನು ಹೊಂದಿದೆ. ಈ ಟ್ರೈನ್ನ ಇನ್ನೊಂದು ಅನುಕೂಲ ಏನೆಂದರೆ, ವಿಶ್ವವಿಖ್ಯಾತ ಹೆಸರು ಮಾಡಿರುವ ಹಂಪೆಯನ್ನು ನೋಡಿರ್ತಿರಲ್ಲ, ನೋಡಿದ ಮೇಲೆ ರಿಟರ್ನ್ ವಾಪಸ್ಸು ಚಿತ್ರದುರ್ಗ ಆಮೇಲೆ ತುಮಕೂರು ಬೆಂಗಳೂರು ಬರೋರಿಗೆ ಈ ಟ್ರೈನು ಭಾಳ ಅನುಕೂಲ ಆಗುತ್ತದೆ ಸ್ನೇಹಿತರೆ. ಏಕೆಂದರೆ ಇದು ಹೊಸಪೇಟೆಯಿಂದ ಹೊರಡುತ್ತದೆ. ಹಂಪೆಯಿಂದ ಹೊಸಪೇಟೆ ಕೇವಲ 20ರಿಂದ 25 ಕಿಲೋಮೀಟರ್ ಇರುವ ಕಾರಣದಿಂದ ನೀವು ಈ ಟ್ರೈನಲ್ಲಿ ಬರಬಹುದು. ಈ ಟ್ರೈನು ಮಧ್ಯಾಹ್ನ 12 ಗಂಟೆಗೆ ಹೊಸಪೇಟೆಯಿಂದ ಹೊರಟು ಬಳ್ಳಾರಿ ಜಂಕ್ಷನ್ ಮುಖಾಂತರ ರಾಯದುರ್ಗ, ಚಿತ್ರದುರ್ಗ, ಚಿಕ್ಕಜಾಜೂರು ಜಂಕ್ಷನ್ನು, ಬೀರೂರು ಜಂಕ್ಷನ್, ತುಮಕೂರು ಜಂಕ್ಷನ್ ಮುಖಾಂತರ ರಾತ್ರಿ 11 ಗಂಟೆಗೆ KSR ಬೆಂಗಳೂರನ್ನು ತಲುಪುತ್ತದೆ.